ಹೇಳಿದೀನಿ. ಅವ್ರ ಸ್ಟಾಫ್ ಅಂತ ನಾವು ಬಿಡ್ಬೇಕಂತ ಇವಳಿಗೆ. ಏನದು ಕಾಮನ್ ಸೆನ್ಸ್ ಇಲ್ವಾ? ನಾವು ಹೋಗ್ತೀವಪ್ಪ ದರ್ಗಾಗೆ, ನಾವು ಚಪ್ಪಲ ಕೊಡುತ್ತೇವ. ಹಿಂದುತ್ವ ಯಾವಾಗ ಹೋಗುತ್ತೆ? ಇಂಥವ್ರೆ ಪೈಸಾ ಬರೋದು, ಪೈಸಾ ಎಲ್ಲಿಂದ ಬರೋದು ಅದು ನೋಡ್ಕೋ. ನಿನ್ ಜಾಬ್ ಐತಲ್ಲ, ಜಾಬ್ ಕರೆಕ್ಟ್ ಮಾಡ್ಕೋ. ಕರ್ನಾಟಕದ ಐತಿಹಾಸಿಕ ಹೆಮ್ಮೆಯಾದ ಬಾದಾಮಿಯ ಪವಿತ್ರ ಗುಹಾಲಯದಲ್ಲಿ ನಡೆದ ಒಂದು ಘಟನೆ ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಲ್ಲಿ ನಾವು ಕೇವಲ ಸುದ್ದಿಗಳನ್ನು ಹೇಳುವುದಿಲ್ಲ, ಬದಲಾಗಿ ಸಮಾಜಕ್ಕೆ ಉಪಯುಕ್ತವಾದ ಸತ್ಯಗಳು, ಇತಿಹಾಸದ ಘಟನೆಗಳು, ಇಸ್ಲಾಮಿನ ಸುಂದರ ಸಂದೇಶಗಳನ್ನು, ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಮಾತುಗಳು ಮತ್ತು ಎಲ್ಲ ಧರ್ಮಗಳಿಗೂ ಗೌರವ ಕಲಿಸುವ ವಿಶೇಷ ಮಾಹಿತಿಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಒಂದು ಸಾಮಾನ್ಯ ವಿಡಿಯೋ ಎಂದು ಆರಂಭವಾದ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಜನರ ಗಮನ ಸೆಳೆದಿದೆ. ಆ ವಿಡಿಯೋದಲ್ಲಿ ಕಾಣಿಸಿಕೊಂಡ ದೃಶ್ಯ ನೋಡಿ ಕೆಲವರು ಆಶ್ಚರ್ಯಪಟ್ಟರು, ಕೆಲವರು ಆಕ್ರೋಶ ವ್ಯಕ್ತಪಡಿಸಿದರು, ಇನ್ನು ಕೆಲವರು ಇದು ಕೇವಲ ಅಜಾಗರೂಕತೆ ಅಥವಾ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಎಂದು ಪ್ರಶ್ನೆ ತೊಡಗಿದರು. ಅಲ್ಲಿ ನಿಜವಾಗಿ ಏನಾಯಿತು? ಯಾಕೆ ಈ ಘಟನೆ ಇಷ್ಟು ದೊಡ್ಡ ಚರ್ಚೆಗೆ ಕಾರಣವಾಯಿತು? ಮತ್ತು ಮುಖ್ಯವಾಗಿ ಇಸ್ಲಾಂ ಈ ವಿಷಯದ ಬಗ್ಗೆ ಏನು ಹೇಳುತ್ತದೆ? ಇದೇ ವಿಷಯವನ್ನು ಇಂದು ನಾವು ಕುರ್ಆನ್, ಹದೀಸ್, ಇತಿಹಾಸ ಮತ್ತು ಮಾನವೀಯತೆಯ ಬೆಳಕಿನಲ್ಲಿ ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಯಾಕೆಂದರೆ ಕೊನೆಯಲ್ಲಿ ನಾನು ಹೇಳಲಿರುವ ಕೆಲವು ಸತ್ಯಗಳು ಪ್ರತಿಯೊಬ್ಬ ಮನುಷ್ಯನ ಹೃದಯ ಮುಟ್ಟುವಂತಿರುತ್ತದೆ. ವಿಡಿಯೋದಲ್ಲಿ ಕಂಡುಬಂದಂತೆ ಮುಸ್ಲಿಂ ಯುವತಿಯೊಬ್ಬಳು ಬಾದಾಮಿಯ ಗುಹಾಲಯದ ಆವರಣದಲ್ಲಿ ಚಪ್ಪಲಿ ಧರಿಸಿ ನಡೆಯುತ್ತಿರುವ ದೃಶ್ಯ ಹಲವರ ಗಮನ ಸೆಳೆಯಿತು. ಕೆಲವರು ಇದನ್ನು ದೇವಸ್ಥಾನದ ಪಾವಿತ್ರ್ಯತೆಗೆ ಅವಮಾನ ಎಂದು ಕರೆದರೆ, ಇನ್ನು ಕೆಲವರು ಬಹುಶಃ ಆಕೆಗೆ ಅಲ್ಲಿನ ನಿಯಮ ಗೊತ್ತಿರಲಿಲ್ಲ ಎಂದು ಹೇಳಿದರು. ಆದರೆ ಇಲ್ಲಿ ನಾವು ತುಂಬ ಶಾಂತವಾಗಿ ಯೋಚಿಸಬೇಕಾದ ಒಂದು ವಿಷಯ ಇದೆ. ಭಾರತ ಎಂಬುದು ಕೇವಲ ಒಂದು ದೇಶವಲ್ಲ, ಇದು ಸಾವಿರಾರು ವರ್ಷಗಳಿಂದ ವಿವಿಧ ಧರ್ಮಗಳು, ಭಾಷೆಗಳು, ಸಂಸ್ಕೃತಿಗಳು ಮತ್ತು ನಂಬಿಕೆಗಳು ಒಟ್ಟಾಗಿ ಬದುಕುತ್ತಿರುವ ಪವಿತ್ರ ನೆಲ. ಇಲ್ಲಿ ದೇವಾಲಯದ ಗಂಟೆಯ ಧ್ವನಿ, ಮಸೀದಿಯ ಆಜಾನ್, ಚರ್ಚಿನ ಪ್ರಾರ್ಥನೆ ಮತ್ತು ಗುರುದ್ವಾರದ ಕೀರ್ತನೆ ಎಲ್ಲವೂ ಒಂದೇ ಆಕಾಶದ ಕೆಳಗೆ ಮಾನವೀಯತೆಯ ಸಂದೇಶ ಸಾರುತ್ತಿವೆ. ಇಂತಹ ದೇಶದಲ್ಲಿ ಯಾವುದೇ ಪವಿತ್ರ ಸ್ಥಳಕ್ಕೆ ಗೌರವ ಕೊಡುವುದು ಕೇವಲ ಒಂದು ಧರ್ಮದ ಕರ್ತವ್ಯವಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿಯಾಗಿದೆ. ಮತ್ತು ಒಬ್ಬ ಮುಸ್ಲಿಂ ಆಗಿ ನೋಡಿ, ಸ್ಪಷ್ಟವಾಗಿ ಹೇಳಬೇಕೆಂದರೆ ಇಸ್ಲಾಂ ಎಂದಿಗೂ ಅನ್ಯ ಧರ್ಮೀಯರ ನಂಬಿಕೆಯನ್ನು ಅವಮಾನಿಸಲು ಕಲಿಸಿಲ್ಲ. ಬದಲಾಗಿ ಅವರ ಧಾರ್ಮಿಕ ಭಾವನೆಗಳನ್ನು ಗೌರವಿಸುವುದನ್ನೇ ಅಖಲಾಕ್, ಅದಬ್ ಮತ್ತು ಈಮಾನ್ನ ಭಾಗವೆಂದು ಕಲಿಸಿದೆ. ಪವಿತ್ರ ಕುರ್ಆನ್ನಲ್ಲಿ ಅನ್ಆಮ್ ಸೂರದ 108ನೇ ಆಯತ್ತಿನಲ್ಲಿ ಅಲ್ಲಾಹು ರಬ್ಬು ಸುಬ್ಹಾನಹು ತಆಲಾ ಹೇಳುತ್ತಾರೆ, ವಲಾ ತಹ್ಸಬುಲ್ಲದೀನ ಯದ್ಊನ ಮಿನ್ ದೂನಿಲ್ಲಾಹ್ ಫಯಸುಬ್ಬುಲ್ಲಾಹ್ ಅದ್ವಂ ಬಿಗೈರಿ ಇಲ್ಮ್ ಎಂದು ಹೇಳುತ್ತಾರೆ. ಅಂದರೆ ಅನ್ಯ ಧರ್ಮೀಯರು ಆರಾಧಿಸುವುದನ್ನು ನೀವು ನಿಂದಿಸಬೇಡಿ, ಅವರು ಅಜ್ಞಾನದಿಂದ ಅಲ್ಲಾಹನನ್ನೇ ನಿಂದಿಸುವ ಸ್ಥಿತಿ ಬರಬಹುದು ಎಂದು ಅಲ್ಲಾಹನೇ ಎಚ್ಚರಿಕೆ ನೀಡಿದ್ದಾನೆ. ಯೋಚಿಸಿ ನೋಡಿ, ಇತರರ ದೇವರನ್ನು ಅವಮಾನಿಸಬೇಡಿ ಎಂದು ಹೇಳುವ ಧರ್ಮ ಅವರ ಪವಿತ್ರ ಸ್ಥಳಗಳನ್ನು ಗೌರವಿಸಬೇಡಿ ಎಂದು ಹೇಗೆ ಹೇಳಬಹುದು? ದೇವಸ್ಥಾನದಲ್ಲಿ ಚಪ್ಪಲಿ ಬಿಡುವುದು ಅಲ್ಲಿನ ಸಂಪ್ರದಾಯವಾದರೆ ಅದನ್ನು ಪಾಲಿಸುವುದು ಇಸ್ಲಾಮಿಗೆ ವಿರುದ್ಧವಲ್ಲ. ಬದಲಾಗಿ ಅದು ಇತರ ಭಾವನೆಗಳಿಗೆ ಬೆಲೆ ಕೊಡುವ ಇಸ್ಲಾಮಿನ ಸೌಂದರ್ಯವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇನ್ನೊಂದು ಹದೀಸಿನಲ್ಲಿ ಹೀಗೆ ಹೇಳಿದ್ದಾರೆ, ಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್ ಫಲ್ಯುಹ್ಸಿನ್ ಇಲಾ ಜಾರಿಹಿ ಎಂದು. ಅಂದರೆ ಯಾರು ಅಲ್ಲಾಹನ ಮೇಲೂ ಅಂತ್ಯ ದಿನದ ಮೇಲೂ ವಿಶ್ವಾಸವಿಟ್ಟಿದ್ದಾರೋ ಅವರು ತಮ್ಮ ನೆರೆಹೊರೆಯವರೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಲಿ.
ನಮ್ಮ ನೆರೆಹೊರೆಯವರು ಯಾವ ಧರ್ಮದವರೇ ಆಗಿರಲಿ ಅವರ ಭಾವನೆಗೆ ನೋವು ಕೊಡಬಾರದು ಎಂಬ ಪಾಠವನ್ನು ಈ ಹದೀಸ್ ಕಲಿಸುತ್ತದೆ. ಮತ್ತೊಂದು ಹದೀಸಿನಲ್ಲಿ ಪ್ರವಾದಿಯವರು ಅರ್ರಾಹಿಮೂನ ಯರ್ಹಮುಹುಮುರ್ ರಹ್ಮಾನ್ ಇರ್ಹಮು ಮಂಫಿಲ್ ಅರ್ದ್ ಯರ್ಹಮುಕು ಮಂಫಿಸ್ ಸಮಾ ಎಂದು ಹೇಳಿದ್ದಾರೆ. ಅಂದರೆ ಭೂಮಿಯ ಮೇಲಿರುವವರ ಮೇಲೆ ನೀವು ಕರುಣೆ ತೋರಿಸಿ, ಆಗ ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ ತೋರಿಸುತ್ತಾನೆ. ಇದೇ ಇಸ್ಲಾಮಿನ ನೈಜ ಸಂದೇಶ. ಮತ್ತು ಈಗ ನಾವು ಹೇಳಲಿರುವ ಇತಿಹಾಸದ ಘಟನೆ ನಿಮ್ಮ ಮನಸ್ಸನ್ನು ನಿಜವಾಗಿಯೂ ಸ್ಪರ್ಶಿಸಬಹುದು. ಇಸ್ಲಾಮಿನ 2ನೇ ಖಲೀಫರಾದ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಜೆರುಸಲೇಂ ನಗರಕ್ಕೆ ಬಂದಾಗ ಅಲ್ಲಿನ ಕ್ರೈಸ್ತರ ಪ್ರಸಿದ್ಧ ಚರ್ಚಿಗೆ ಭೇಟಿ ನೀಡಿದರು. ಆಗ ನಮಾಜಿನ ಸಮಯವಾಗಿತ್ತು. ಆದರೆ ಅವರ ಚರ್ಚ್ ಒಳಗೆ ನಮಾಜ್ ಮಾಡಲಿಲ್ಲ. ಯಾಕೆ ಗೊತ್ತಾ? ನಾನು ಇಲ್ಲಿ ನಮಾಜ್ ಮಾಡಿದರೆ ನನ್ನ ನಂತರ ಬರುವವರು ಇದು ಮುಸ್ಲಿಮರ ಸ್ಥಳ ಎಂದು ಹೇಳಿ ನಿಮ್ಮ ಚರ್ಚ್ ಕಸಿದುಕೊಳ್ಳಬಹುದು ಎಂದು ಹೇಳಿ ಅವರು ಹೊರಗೆ ಬಂದು ಪ್ರಾರ್ಥನೆ ಮಾಡಿದರು. ಇದು ಇಸ್ಲಾಂ ಕಲಿಸಿದ ಗೌರವ. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪಾಠ. ಮತ್ತೊಂದು ಘಟನೆ ಕೇಳಿ. ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕುಳಿತಿದ್ದಾಗ ಒಂದು ಯಹೂದಿ ವ್ಯಕ್ತಿಯ ಶವಯಾತ್ರೆ ಸಾಗುತ್ತಿತ್ತು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎದ್ದು ನಿಂತರು. ಸಹಚರರು ಅವರು ಮುಸ್ಲಿಮರಲ್ಲ ಅಂತ ಹೇಳಿದರು. ಎಂದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದು ಅವರು ಮನುಷ್ಯರಲ್ಲವೇ ಎಂದಾಗಿತ್ತು ಅವರ ಪ್ರಶ್ನೆ. ಈ ಒಂದು ಮಾತಿನೊಳಗೆ ಸಂಪೂರ್ಣ ಮಾನವೀಯತೆ ಅಡಗಿದೆ. ಧರ್ಮ ಬೇರೆಯಾದರೂ ಮನುಷ್ಯನ ಗೌರವ ಒಂದೇ ಎಂದು ಇಸ್ಲಾಂ ಕಲಿಸಿದೆ. ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಘಟನೆಗಳನ್ನು ದೊಡ್ಡ ದ್ವೇಷದ ಯುದ್ಧವನ್ನಾಗಿ ಮಾಡಲಾಗುತ್ತಿದೆ. ಆದರೆ ನಿಜವಾದ ಧರ್ಮವೆಂದರೆ ಬೆಂಕಿ ಹಚ್ಚುವುದು ಅಲ್ಲ, ಬೆಂಕಿ ಆರಿಸುವುದು. ಜನರನ್ನು ಒಡೆಯುವುದಲ್ಲ, ಹೃದಯಗಳನ್ನು ಜೋಡಿಸುವುದು. ಮತ್ತು ಇದೇ ಕಾರಣಕ್ಕೆ ಇಂದು ನಾವು ಈ ಘಟನೆಯನ್ನು ದ್ವೇಷದಿಂದ ಅಲ್ಲ, ಅರಿವಿನಿಂದ ನೋಡಬೇಕಾಗಿದೆ. ಯಾಕೆಂದರೆ ಭಾರತದ ನೈಜ ಶಕ್ತಿ ವೈವಿಧ್ಯದಲ್ಲಿದೆ. ನೋಡಿ, ನಾವು ದೇವಸ್ಥಾನ, ಮಸೀದಿ, ಚರ್ಚ್, ಗುರುದ್ವಾರ ಎಲ್ಲವನ್ನು ಗೌರವಿಸಿದಾಗ ಮಾತ್ರ ಈ ದೇಶ ಸಹಬಾಳ್ವೆಯ ಸೌಂದರ್ಯ ಉಳಿಯುತ್ತದೆ. ಮತ್ತು ಕೊನೆಗೆ ಎಲ್ಲರ ಪ್ರೀತಿಯ ಪ್ರೇಕ್ಷಕರೇ, ಇಂತಹ ಇತಿಹಾಸದ ಸತ್ಯಗಳು, ಸಮಾಜಕ್ಕೆ ಉಪಯುಕ್ತವಾದ ವಿಚಾರಗಳು, ಕುರ್ಆನ್ ಮತ್ತು ಹದೀಸ್ ನೈಜ ಸಂದೇಶಗಳು ಹಾಗೂ ಮಾನವೀಯತೆಯನ್ನು ಎತ್ತಿ ಹಿಡಿಯುವ ವಿಶೇಷ ವಿಡಿಯೋಗಳನ್ನು ನೀವು ಇಷ್ಟಪಡುತ್ತಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇಲ್ಲಿ ನಿಮಗೆ ಕೇವಲ ಸುದ್ದಿಗಳು ಮಾತ್ರ ಸಿಗುವುದಿಲ್ಲ, ಬದಲಾಗಿ ಯೋಚನೆ ಬದಲಿಸುವ ಸತ್ಯಗಳು, ಹೃದಯ ಮುಟ್ಟುವ ಘಟನೆಗಳು ಮತ್ತು ಸಮಾಜಕ್ಕೆ ಅಗತ್ಯವಾದ ಜಾಗೃತಿ ನಿರಂತರವಾಗಿ ಸಿಗುತ್ತದೆ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ನಿಮ್ಮ ಮುಂದೆ ತರುವಂತೆ ಪ್ರೇರೇಪಿಸುತ್ತದೆ. ಆದ್ದರಿಂದ ಈಗಲೇ ನಮ್ಮ ಕುಟುಂಬದ ಭಾಗವಾಗಿರಿ. ಪ್ರಿಯ ವೀಕ್ಷಕರೇ, ಇಂತಹ ಸಾಮಾಜಿಕ ಉಪಯುಕ್ತವಾದ ಇತಿಹಾಸದ ನೈಜ ಸತ್ಯಗಳನ್ನು ತಿಳಿಸುವ ಕುರ್ಆನ್, ಹದೀಸ್ ಮತ್ತು ಮಾನವೀಯತೆಯ ಬೆಳಕಿನಲ್ಲಿ ಪ್ರತಿಯೊಂದು ವಿಷಯವನ್ನು ಆಳವಾಗಿ ವಿಶ್ಲೇಷಿಸುವ ವಿಡಿಯೋಗಳನ್ನು ನೀವು ಇಷ್ಟಪಟ್ಟಿದ್ದರೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ.